ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ನಾವು ಇವತ್ತು ಟಾಕ್ ಬ್ಯಾಕ್ 16.1ನ ಹೊಸ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಹೌದು ಸ್ನೇಹಿತರೆ, ಈಗ ಟಾಕ್ ಬ್ಯಾಕ್ 16.1 ಹೊಸ ಅಪ್ಡೇಟ್ ಬಂದಿದೆ. ಸುಮಾರು ಜನರಿಗೆ ಬರ್ದೇನೂ ಇರ್ಬೋದು, ವೆಯ್ಟ್ ಮಾಡಿ, ಬರುತ್ತೆ ಖಂಡಿತ. ಎಲ್ಲ ಸ್ಯಾಮ್ಸಂಗ್ ಫೋನ್ಸ್ ಬಿಟ್ಟು ಬೇರೆ ಎಲ್ಲ ಫೋನ್ಗಳಲ್ಲೂ ಕೂಡ ಈ ಅಪ್ಡೇಟ್ ಬರುತ್ತೆ. ಆ್ಯಂಡ್ರಾಯ್ಡ್ ಎಕ್ಸೆಸಿಬಿಲಿಟಿ ಸ್ವೀಟ್ ಅಪ್ಡೇಟು ಪ್ಲೇಸ್ಟೋರಲ್ಲಿ ಚೆಕ್ ಮಾಡಿ. ಅಪ್ಡೇಟ್ ಬಂದಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬರೋವರೆಗೂ ವೆಯ್ಟ್ ಮಾಡಿ. ಸೊ ಇದರಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಮಗೆ ತುಂಬಾ ಫಾಸ್ಟಾಗಿ ಟಾಕ್ ಬ್ಯಾಕ್ ವರ್ಕ್ ಆಗೋ ಥರ ಮಾಡಿದ್ದಾರೆ. ಅದು ಈ ಫೋಕಸ್ ಡಿಲೇ ಅನ್ನೋಂಥ ಒಂದು ಹೊಸ ಆಪ್ಷನ್ ಮೂಲಕ ನಾವು ಡಿಲೇನ ಆದಷ್ಟು ಕಡಿಮೆ ಮಾಡ್ಬೋದು. ಸೊ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಬ್ರೈಲ್ ಕೀಬೋರ್ಡ್ ಜೆಸ್ಚರ್ಸ್ನ ಮ್ಯಾನೇಜ್ ಮಾಡೋದು ಅಂತಂದರೆ ಕಸ್ಟಮೈಸ್ ಮಾಡೋಂಥ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಈ ಡಿಸ್ಕ್ರೈಬ್ ಇಮೇಜ್ ಅಥವಾ ಡಿಸ್ಕ್ರೈಬ್ ಸ್ಕ್ರೀನ್ ಆಪ್ಷನ್ ಇದೆಯಲ್ಲ, ಅದರಲ್ಲಿ ಇನ್ನೂ ಹಲವಾರು ಲ್ಯಾಂಗ್ವೇಜಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಈ ರೀತಿಯೆಲ್ಲ ಹಲವಾರು ಆಪ್ಷನ್ಸ್ ಇದೆ. ಸೊ ಇದ್ರ ಬಗ್ಗೆನೇ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಟ್ವಿಟರ್ ಶುರು ಮಾಡೋದಕ್ಕಿಂತ ಮುಂಚೆ ಅಶ್ವಿನಿ ಇವರು ನಮಗೆ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ಇವರಿಗೆ ನಮ್ಮ ಕನ್ನಡ ತಂತ್ರಾಂಶ ತಂಡದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಬನ್ನಿ ಸ್ನೇಹಿತರೆ, ಇಂದಿನ ಟ್ವಿಟರಲ್ನ ಶುರು ಮಾಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ ಸ್ನೇಹಿತರೆ, ಮೊದಲಿಗೆ ನಮ್ಮ ಟಾಕ್ ಬ್ಯಾಕ್ ವರ್ಷನ್ನ ಒಂದು ಸಲ ತೋರಿಸ್ತೀನಿ ನೋಡಿ. ಟಾಕ್ ಬ್ಯಾಕ್ ಮೆನು ಹೋಗಿ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಹೋಗೋಣ. Talk back menu. Talk back text to speech. Talk back set. Talk back settings. ಓಕೆ, ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಒಳಗೆ ಬಂದಿದ್ದೀವಿ. ಇಲ್ಲಿ ವರ್ಷನ್ ಚೆಕ್ ಮಾಡೋಣ. ಲಾಸ್ಟಲ್ಲಿ ನಮಗೆ Open Talk back at the Play Store. Current Talk back version 16.1. ನೋಡಿ ಸ್ನೇಹಿತರೆ, 16.0 ಇತ್ತು ಮುಂಚೆ, ಈಗ 16.1ಗೆ ಅಪ್ಡೇಟ್ ಆಗಿದೆ. ಓಕೆ, ಸೊ ಇದರಲ್ಲಿ ಮೊದಲನೇ ಫೀಚರು ತುಂಬ ಇಂಪಾರ್ಟೆಂಟ್ ಫೀಚರ್ ಯಾವುದಪ್ಪ ಅಂತಂದರೆ ಇಮೇಜನ್ನು ಡಿಸ್ಕ್ರೈಬ್ ಮಾಡೋಂಥದ್ದು. ಸೊ ಇಮೇಜ್ ಡಿಸ್ಕ್ರಿಪ್ಷನ್ ಫೀಚರಲ್ಲಿ ಹಲವಾರು ಲ್ಯಾಂಗ್ವೇಜಸ್ನ ಆ್ಯಡ್ ಮಾಡಿದ್ದಾರೆ. ಹಾಗೆ ಅಲ್ಲಿ ನಾವು ಫೀಡ್ಬ್ಯಾಕ್ ಕೊಡ್ತಾ ಇದ್ವಲ್ಲ, ಒಂದು ರೆಸ್ಪಾನ್ಸಿಗೆ ಗುಡ್ ಅಥವಾ ಬ್ಯಾಡ್ ಅನ್ನೋಂಥ ಆಪ್ಷನ್ನು ಅಲ್ಲೇ ಸಿಗ್ತಾಯಿತ್ತು. ಬಟ್ ಈಗ ಅಲ್ಲೇ ಸಿಗಲ್ಲ, ನಮಗೆ ಆ್ಯಕ್ಷನ್ಸಲ್ಲಿ ಸಿಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾವ ರೀತಿ ಅಂತ ನೋಡೋಣ. ಈಗ ಸುಮ್ಮನೆ ಇಲ್ಲಿ ಯಾವ್ದಾದ್ರು ಒಂದು ಐಕಾನು, ಓಕೆ, ಈಗ ಯೂಟ್ಯೂಬ್ದ ಐಕಾನ್ನ ಡಿಸ್ಕ್ರೈಬ್ ಮಾಡಿಸೋಣ ಫಸ್ಟು. ಓಕೆ, ಡಿಸ್ಕ್ರೈಬ್ ಇಮೇಜ್ ಕೊಟ್ಟಿದ್ದೀನಿ. Image description. ಓಕೆ ನೋಡಿ, ಇಮೇಜ್ Ask ಡಿಸ್ಕ್ರಿಪ್ಷನ್ ಇಲ್ಲಿ. The image shows a graphic of a YouTube logo. The logo consists of a red rectangle with rounded corners and a white play button icon in the center. This is placed inside a white circle, which is itself centered on a black background. ಓಕೆ ಸ್ನೇಹಿತರೆ, ನೋಡಿ ಇದು ಯೂಟ್ಯೂಬ್ನ ಒಂದು ಐಕಾನ್ ಯಾವ ರೀತಿ ಇದೆ ಅಂತ ಡಿಸ್ಕ್ರೈಬ್ ಮಾಡಿದೆ. ಸೊ ನೋಡಿ, ಮೊದಲು ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ ನಮಗೆ Ask Gemini button. ಗುಡ್ ರೆಸ್ಪಾನ್ಸ್ ಅಥವಾ ಬ್ಯಾಡ್ ರೆಸ್ಪಾನ್ಸ್ ಅಂತ ಸಿಗ್ತಾಯಿತ್ತು. ಆಮೇಲೆ ಆಸ್ಕ್ ಜೆಮಿನಿ ಅಂತ ಸಿಗ್ತಾಯಿತ್ತು. ಸೊ ಈಗ ನಮಗೆ ಗುಡ್ ಅಥವಾ ಬ್ಯಾಡ್ ಅನ್ನೋಂಥದ್ದು ಇಲ್ಲೇ ಸಿಗಲ್ಲ. ನಮಗೆ ಅದು ಸಿಗಬೇಕು ಅಂತಂದರೆ ಇದ್ರ ಮೇಲೆ mark as a good response. ನೋಡಿ, ಸ್ವೈಪ್ ಡೌನ್ ಮಾಡಿದ್ರೆ ಮಾರ್ಕ್ ಆಸ್ ಗುಡ್ ರೆಸ್ಪಾನ್ಸ್ ಅಥವಾ mark as a bad response. Lock screen. ಮಾರ್ಕ್ ಆಸ್ ಬ್ಯಾಡ್ ರೆಸ್ಪಾನ್ಸ್ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಇನ್ನೊಂದು ಬಗ್ ಕೂಡ ಇದೆ, ಕೆಲವೊಂದು ಸಲ ಸುಮ್ಮನೆ ಲಾಕ್ ಸ್ಕ್ರೀನ್ ಅಂತ ಹೇಳ್ತಾ ಇದೆ. ಇದು ಮೋಸ್ಟ್ಲಿ ಇದು ಕೂಡ ಒಂದು ಬಗ್ ಅಂದ್ಕೊಂಡಿದ್ದೀನಿ. ಆಕ್ಟಿವೇಟ್ ಮಾಡ್ಬೋದು. ಆಕ್ಟಿವೇಟ್ ಇಲ್ಲೇನು ಆಗಲ್ಲ. Mark as a good response. Mark as a bad response. ಸೊ ಈ ರೀತಿ ನಾವು ಫೀಡ್ಬ್ಯಾಕನ್ನು ಕೊಡ್ಬೋದು. ಅಥವಾ ನಾವು ಟಾಕ್ ಬ್ಯಾಕ್ ಮೆನ್ಯೂಗೆ ಹೋಗಿ Talk back actions. ಆಕ್ಷನ್ಸ್ ತಗೊಂಡು Actions. ಇಲ್ಲೂ ಕೂಡ ನಮಗೆ Mark as a bad response. Mark as a good response. ಇಲ್ಲೂ ಕೂಡ ಆಪ್ಷನ್ ಸಿಗುತ್ತೆ ಸ್ನೇಹಿತರೆ. Mark close. ಓಕೆ, Button. ಕ್ಲೋಸ್ ಮಾಡೋಣ. Image description. ಸೊ ಮತ್ತೊಂದು ನಾನು ಹೇಳಿದ್ದೆ ನಿಮಗೆ, ಇದರಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ಆ್ಯಡ್ ಮಾಡಿದ್ದಾರೆ ಅಂತ. ಸುಮಾರೆಲ್ಲ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಚೈನೀಸು, ಸ್ಪ್ಯಾನಿಷು, ಈ ಥರದ್ದೆಲ್ಲ ಆ್ಯಡ್ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಯಾವ್ದು ಆ್ಯಡ್ ಮಾಡ್ಯಾರಪ್ಪ ಅಂತಂದರೆ ಬೆಂಗಾಲಿ ಮತ್ತು ಹಿಂದಿ, ಈ ಎರಡು ಭಾಷೆಗಳನ್ನ ಆ್ಯಡ್ ಮಾಡ್ಯಾರೆ. ಸೊ ನಾವು ಹಿಂದಿಯಲ್ಲೇ ಕ್ವಶನ್ನ ಕೇಳ್ಬೋದು. ಈಗ ನಾವು ಹಿಂದಿಯಲ್ಲೇ ಕ್ವಶನ್ ಕೇಳ್ಬೋದು ಅಥವಾ ಬೆಂಗಾಲಿಯಲ್ಲಿ ಕೇಳ್ಬೋದು, ಯಾರೋ ಬೆಂಗಾಲಿ ಗೊತ್ತಿದ್ರೆ. ಬಟ್ ಕನ್ನಡದಲ್ಲಿ ಇನ್ನೂ ಕೂಡ ಅವೈಲಬಲ್ ಇಲ್ಲ ನೋಡಿ. ಈಗ ಸುಮ್ಮನೆ ಹಿಂದಿಯಲ್ಲಿ ಏನಾದರೂ ಒಂದು ಫಾಲೋ ಅಪ್ ಕ್ವಶನ್ ಕೇಳೋಣ. Ask Gemini. Type question. Ask. ये आइकॉन किस कलर में है? ಓಕೆ, ಪ್ರೊಸೆಸ್ ಆಗ್ತಾ ಇದೆ. ಅದು ನಮ್ಮ ರೆಸ್ಪಾನ್ಸ್ಗೆ ಉತ್ತರ ಕೊಡುತ್ತೆ ನೋಡಿ. ಈಗ ಓಕೆ, ಬಂದಿದೆ ಸ್ನೇಹಿತರೆ. The image shows a graphic of icon kiss color mine high. ನೋಡಿ, The icon is white. The play button icon in the center of the red rectangle is white. ನೋಡಿ, ಈಗ ನಾನು ಬರೀ ಕಲರ್ ಮಾತ್ರ ಕೇಳಿದ್ದೆ, ಅದು ಕಲರ್ನ ಮಾತ್ರ ಹೇಳಿದೆ. ಸೊ ನಾವು ಹಿಂದಿಯಲ್ಲಿ ಪ್ರಶ್ನೆ ಕೇಳ್ಬೋದು, ಆದರೆ ಉತ್ತರ ಅದು ಇಂಗ್ಲೀಷಲ್ಲೇ ಕೊಡುತ್ತೆ. ಓಕೆ, ಬಟ್ ಏನು ಅಂದರೆ ನಮಗೆ ಇಂಗ್ಲೀಷು ಅರ್ಥ ಆಗಲ್ಲ, ಅಂದರೆ ಇಂಗ್ಲೀಷಲ್ಲಿ ನಮ್ಗೆ ಕೇಳೋಕ್ಕೆ ಬರಲ್ಲ ಅಂತಂದರೆ ನಾವು ಹಿಂದಿಯಲ್ಲಿ ಕೇಳ್ಬೋದು. ಹಿಂದಿ ಬರೋರು ಮುಂದೆ ಕನ್ನಡ ಕೂಡ ಆ್ಯಡ್ ಮಾಡ್ಬೋದು. ಈಗ ಸದ್ಯಕ್ಕೆ ಕನ್ನಡ ಆ್ಯಡ್ ಆಗಲ್ಲ ನೋಡಿ. ಈಗ ಕನ್ನಡದಲ್ಲಿ ಪ್ರಶ್ನೆ ಕೇಳೋಣ, ಏನು ಮಾಡುತ್ತೆ. Ask Gemini button. ಈ ಇಮೇಜ್ನ ಬಗ್ಗೆ ವಿವರಣೆ ಕೊಡು. ನೋಡಿ, ಅದು ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂತ ಏನೋ ಹೇಳುತ್ತೀಗ ಅದು.
ನೋಡಿ. The image displays the YouTube logo against a black. Ask Gemini. ಓಕೆ, ಇದು ತೊಗೊಂಡಿದೆ, ಬಟ್ ಸುಮಾರು ಸಲ ಅದು ಕನ್ನಡದಲ್ಲಿ ಕೇಳಲ್ಲ. ಈಗ ಇಮೇಜ್ ಅಂತೆಲ್ಲ ಅಂದಿದ್ದಕ್ಕೆ ಅದಕ್ಕೆ ಚೂರು ಗೊತ್ತಾಗಿದೆ, ಅದು ಆನ್ಸರ್ ಕೊಟ್ಟಿದೆ. The image. The icon is white. Image. ಓಕೆ, ಅದು ಬರೀ ಇಮೇಜ್ ಅಂತ ಮಾತ್ರ ತೊಗೊಂಡಿದೆ, ಹಂಗಾಗಿ ಅದು ತೊಗೊಂಡಿದೆ. ಬಟ್ ಕನ್ನಡದಲ್ಲಿ ನಾವು ಕೇಳಿದ್ರೆ ಉತ್ತರ ಕೊಡಲ್ಲ. ಓಕೆ, ಹಿಂದಿಯಲ್ಲಿ ನಾವು ಉತ್ತರ ಕೇಳ್ಬೋದು, ಆದರೆ ಇಂಗ್ಲೀಷಲ್ಲೇ ಉತ್ತರ ಕೊಡುತ್ತೆ. ಬೇಕಾದ್ರೆ ನಾವು ಟ್ರಾನ್ಸ್ಲೇಟ್ ದಿಸ್ ಟು ಹಿಂದಿ ಅಥವಾ ಟ್ರಾನ್ಸ್ಲೇಟ್ ದಿಸ್ ಟು ಕನ್ನಡ ಅನ್ನೋ ಮೂಲಕ ಈ ಡಿಸ್ಕ್ರಿಪ್ಷನ್ನ ಮಾಮೂಲಿ ನಾನು ಮುಂಚೆನೇ ಟ್ಯೂಟೋರಿಯಲ್ ಮಾಡಿದ್ನಲ್ಲ ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಸೊ ಇದಿಷ್ಟು ಈ ಇಮೇಜ್ ಡಿಸ್ಕ್ರಿಪ್ಷನ್ ಬಗ್ಗೆ ಆಯಿತು. ಇದೇ ನಮ್ಮ ಡಿಸ್ಕ್ರೈಬ್ ಸ್ಕ್ರೀನ್ಗೂ ಕೂಡ ಅಪ್ಲೈ ಆಗುತ್ತೆ. ಡಿಸ್ಕ್ರೈಬ್ ಸ್ಕ್ರೀನಲ್ಲೂ ಕೂಡ ಇದೇ ಥರನೇ, ಮೊದಲು ಅಲ್ಲೂ ಕೂಡ ಸ್ಕ್ರೀನ್ ಡಿಸ್ಕ್ರೈಬ್ ಮಾಡಿಸಾದ್ಮೇಲೆ ಅಲ್ಲೇ ಗುಡ್ ರೆಸ್ಪಾನ್ಸ್ ಬ್ಯಾಡ್ ರೆಸ್ಪಾನ್ಸ್ ಅಂತೆಲ್ಲ ಬರ್ತಾಯಿತ್ತು. ಅದು ಕೂಡ ಇದೇ ಥರನೇ ಸೇಮ್ ಇಲ್ಲಿ ಏನೇನು ತೋರಿಸಿದ್ನೋ ಅದೇ ಚೇಂಜಸ್ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ಅಲ್ಲೂ ಕೂಡ ಹಿಂದಿ ಬೆಂಗಾಲಿಯಲ್ಲಿ ನೀವು ಮಾತಾಡ್ಬೋದು. ಓಕೆ, ಸೊ ಇದು ಮೊದಲನೇ ಚೇಂಜು. Poco launcher. ಎರಡನೇ ಚೇಂಜ್ ಏನಪ್ಪ ಅಂತಂದರೆ, ನಮ್ಮ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಫೋಕಸ್ ಡಿಲೇ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತೋರಿಸ್ತೀನಿ ನೋಡಿ. ಫಸ್ಟು ಟಾಕ್ಬ್ಯಾಕ್ ಮೆನು ಹೋಗಿ Talkback close. Text to talkback settings. ಟಾಕ್ಬ್ಯಾಕ್ ಸೆಟ್ಟಿಂಗ್ಸ್ ಹೋಗಿ Talkback. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗೋಣ. Open talkback. Advanced settings. ಓಕೆ, ಅಡ್ವಾನ್ಸ್ ಸೆಟ್ಟಿಂಗ್ಸ್ Advanced settings. ಇಲ್ಲಿ ನೋಡಿ. Speak controls. Reduce. Custom labels. Reduce delay. Settings to reduce the delay before talkback announcements. ನೋಡಿ ಸ್ನೇಹಿತರೆ, ಟಾಕ್ಬ್ಯಾಕ್ ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಡಿಲೇ ಇರಬೇಕು ಅಂತ ಇಲ್ಲೊಂದು ಆಪ್ಷನ್ ಇದೆ. ಇದ್ರೊಳಗೆ ಹೋಗೋಣ ಏನೇನು ಆಪ್ಷನ್ ಕೊಟ್ಟಿದ್ದಾರೆ. Reduce. These settings can reset all delay set. Focus delay 0.15 seconds. ನೋಡಿ, ಫೋಕಸ್ ಡಿಲೇ 0.15 ಸೆಕೆಂಡು ಅಂತಂದರೆ ನಾವು ಸ್ಕ್ರೀನ್ನ ಟಚ್ ಮಾಡಿದಾಗ ಎಷ್ಟೊತ್ತಾದ್ಮೇಲೆ ಟಾಕ್ಬ್ಯಾಕ್ ಮಾತಾಡಬೇಕು ಅನ್ನೋಂಥದ್ದು. ಇಲ್ಲಿ ನಾವು ಡಿಲೇನ ಸೆಟ್ ಮಾಡಬಹುದು. ಇಲ್ಲಿ ಕ್ಲಿಕ್ Focus ಮಾಡಿ ನಾವು delay. Shorter focus delay means talkback announcements are made faster after touching the screen. ನೋಡಿ, ಶಾರ್ಟರ್ ಇದ್ದಷ್ಟು ಟಾಕ್ಬ್ಯಾಕು ಬೇಗ ಮಾತಾಡುತ್ತೆ ಅಂತ ಒಂದು ಹೇಳ್ತಾ ಇದೆ ಇದು. Selected. Radio button 0.15 seconds. ನಾನಂತೂ ಮಿನಿಮಮ್ ಇಟ್ಕೊಂಡಿದ್ದೀನಿ ಫುಲ್ಲು ಮಿನಿಮಮ್ಮು ಅಂತಂದರೆ ಎಷ್ಟಿದೆ ಅದು 0.15 ಸೆಕೆಂಡ್, 0.15 ಸೆಕೆಂಡ್. ಸೊ ತುಂಬಾ ಕಡಿಮೆ ಇದು. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಆಪ್ಷನ್ಸ್ ಏನೇನಿದೆ ನೋಡಿ. Not selected. Radio button 0.2 seconds. Not selected. Radio button 0.25 seconds. 0.2 ಸೆಕೆಂಡು, 0.25 ಸೆಕೆಂಡ್ ಈ ಥರ ಎಲ್ಲ ಇದೆ. Not selected. Radio button 0.3 seconds default. 0.3 ಸೆಕೆಂಡು ಎಷ್ಟಿರುತ್ತೆ, ಮತ್ತು ಡಿಫಾಲ್ಟ್ ಅವು ಅದೇ ಸೆಟ್ ಆಗಿರುತ್ತೆ. ಓಕೆ, Stop. 7 minutes 20. ನಾವು Reduce delay. ಅದನ್ನು ಆದಷ್ಟು ಕಡಿಮೆಗೆ ಇಟ್ಕೊಬೋದು. ಅದೇ ರೀತಿ ಕೀಬೋರ್ಡು ಕೂಡ ಇದೆ. ಕೀಬೋರ್ಡ್ ಟೈಪಿಂಗು ಕೂಡ ಇದೇ ಥರ ಆಪ್ಷನ್ಸ್ ಇದೆ. Single tap to activate. Tap once on a focused item to activate. Faster navigation than double tapping. Off. Switch. ನೋಡಿ, ಸಿಂಗಲ್ ಟ್ಯಾಪ್ ಟು ಆಕ್ಟಿವೇಟ್ ಅದನ್ನು ಈ ಆಪ್ಷನ್ ಒಳಗೆ ತಂದಿದ್ದಾರೆ ಈಗ. ನೆಕ್ಸ್ಟು Typing focus delay 0.3 seconds default. ಓಕೆ, ಇದು ಟೈಪಿಂಗ್ ಎಷ್ಟು ಬೇಗ ಆಗಬೇಕು ಅನ್ನೋಂಥದ್ದು. ನಾವು ಕೀಬೋರ್ಡಲ್ಲಿ ಟೈಪ್ ಮಾಡಬೇಕಾದ್ರೆ ಸ್ಕ್ರೀನ್ನ ಟಚ್ ಮಾಡಿದ ತಕ್ಷಣ ಎಷ್ಟು ಬೇಗ ಟೈಪ್ ಆಗಬೇಕು ಅಂತ. ಸೊ ಇದು ಬೈ ಡಿಫಾಲ್ಟು 0.3 ಸೆಕೆಂಡ್ ಇದೆ. ಇದನ್ನು ಕೂಡ ನೀವು ಬೇಕಾದರೆ 0.15 ಸೆಕೆಂಡಿಗೆ ಇಟ್ಕೊಬೋದು. ಓಕೆ, ಸೊ ಇದನ್ನು ನಾವು ಇಲ್ಲೇ ಬಂದು ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ. ರೀಡಿಂಗ್ ಕಂಟ್ರೋಲ್ಸಲ್ಲೂ ಕೂಡ ಇದನ್ನ ಆ್ಯಡ್ ಮಾಡ್ಯಾರೆ. ಅಂದರೆ ಕ್ಯಾರೆಕ್ಟರ್ಸ್, ವರ್ಡ್ಸ್ ಎಲ್ಲ ಬರುತ್ತಲ್ಲ, ಅದ್ರ ಜೊತೆಗೆ ಇದನ್ನ ಆ್ಯಡ್ ಮಾಡ್ಯಾರೆ. ನೋಡಿ, ಇಲ್ಲಿ Lock screen. Focus delay. ಫೋಕಸ್ ಡಿಲೇ ಅಂತ ಇದೆಯಲ್ಲ, ಇದರಲ್ಲಿ ಇಲ್ಲಿ ನಾವು ಸ್ವೈಪ್ ಡೌನ್ ಮಾಡಿದ್ರೆ ಕಡಿಮೆ ಆಗುತ್ತೆ. Minimum. ಈಗ ಫುಲ್ ಕಡಿಮೆ ಇರೋದ್ರಿಂದ ಮಿನಿಮಮ್ ಅಂತ ಇದೆ. ಸ್ವೈಪ್ ಅಪ್ ಮಾಡಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. 0.2 seconds. 0.25 seconds. 0.3 seconds. Maximum. ಈಗ ಮ್ಯಾಕ್ಸಿಮಮ್ಗೆ ಹೋಯ್ತು, ಇದಕ್ಕಿಂತ ಮುಂದೆ ಹೋಗಲ್ಲ. Maximum. Maximum. ಅಷ್ಟೇ, ನಾನು ಫುಲ್ಲು ಮಿನಿಮಮ್ಗೆ ತರ್ತೀನಿ ಮತ್ತೆ. 0 minimum. ಸೊ ಇದೇ ರೀತಿ ಟೈಪಿಂಗ್ ಡಿಲೇನು ಕೂಡ ಇಲ್ಲೇ ಸೆಟ್ ಮಾಡ್ಬೋದು. ನೋಡಿ, Typing focus delay. ಟೈಪಿಂಗ್ ಫೋಕಸ್ ಡಿಲೇ ನೋಡಿ, ಇಲ್ಲಿ Maximum. ಮ್ಯಾಕ್ಸಿಮಮ್ ಇದೆ. ಈಗ 0.25 seconds. 0.2 seconds. ಇದೇ ಥರ ಇಲ್ಲೂ ಕಡಿಮೆ ಜಾಸ್ತಿ 0. ಮಾಡ್ಬೋದು. Minimum. ಓಕೆ, 0.25 seconds. ಇದೇ ನಿಮ್ಗೆ ಅವಾಗವಾಗ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತಂದರೆ ಮಾಮೂಲಿ ನಮ್ಮ ಟಾಕ್ಬ್ಯಾಕ್ ಸೆಟ್ಟಿಂಗ್ಸಲ್ಲಿ ಹೋಗಿ ಕಸ್ಟಮೈಸ್ ಮೆನ್ಯೂ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಕಸ್ಟಮೈಸ್ ರೀಡಿಂಗ್ ಕಂಟ್ರೋಲ್ಸಲ್ಲಿ ಹೋಗಿ ಇದೆರಡನ್ನೂ ನಾಟ್ ಚೆಕ್ ಮಾಡ್ಬೋದು. ಫೋಕಸ್ ಡಿಲೇ ಮತ್ತು ಟೈಪಿಂಗ್ ಫೋಕಸ್ ಡಿಲೇ ಇದೆರಡೂ. ಓಕೆ, ಸೊ ಇದು ಎರಡನೇ ಚೇಂಜ್ ಸ್ನೇಹಿತರೆ. ಮೂರನೇ ಚೇಂಜ್ ಏನಪ್ಪ ಅಂತಂದರೆ Touch and ನಮ್ಮ hold delay ಬ್ರೈಲ್ when type. ಬ್ರೈಲ್ ಕೀಬೋರ್ಡು. Advanced setting. ಓಕೆ, ಬ್ರೈಲ್ Element description order. Talkback settings. ಬ್ರೈಲ್ ಕೀಬೋರ್ಡ್ ಜೆಸ್ಚರ್ಸ್ನ ನಾವು ಕಸ್ಟಮೈಸ್ ಮಾಡ್ಕೊಬೋದು. ಅದು ಯಾವ ರೀತಿ ಅಂತಂದರೆ ಬ್ರೈಲ್ ಕೀಬೋರ್ಡ್ ಒಳಗೆ Braille display. Braille keyboard. Braille keyboard. ಬ್ರೈಲ್ ಕೀಬೋರ್ಡಲ್ಲಿ Set up Braille keyboard. Gestures. ಜೆಸ್ಚರ್ಸ್ ಒಳಗೆ ಹೋಗ್ಬೇಕಾಗತ್ತೆ. Braille keyboard gestures. ಜೆಸ್ಚರ್ಸಲ್ಲಿ Basic controls. ನೋಡಿ, Add first- spaces, delete, hide the keyboard, and more. ಓಕೆ, ಬೇಸಿಕ್ ಕೀಬೋರ್ಡಲ್ಲಿ ಹೋಗೋಣ. ಬೇಸಿಕ್ Basic ಜೆಸ್ಚರ್ಸ್ control. Typing. Heading. Add a space. Swipe right. ನೋಡಿ, ಆ್ಯಡ್ ಅ ಸ್ಪೇಸ್ ಏನಿದೆ ಬೈ ಡಿಫಾಲ್ಟು ಸ್ವೈಪ್ ರೈಟ್ ಇದೆ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ Add a space. Swipe right.
ಸ್ವೈಪ್ ರೈಟ್ ಅಂತ ಇದೆ. This action uses the same gesture as here next suggestion. Changing this gesture will change it for both actions. ಓಕೆ, Change gesture button. ನೋಡಿ ಚೇಂಜ್ ಜೆಸ್ಚರ್ ಅಂತ ಇದೆ. ಚೇಂಜ್ ಜೆಸ್ಚರ್ ಮೇಲೆ ಕ್ಲಿಕ್ ಮಾಡಿ ನಾವು ನಮ್ಗೆ ಯಾವ ಜೆಸ್ಚರ್ ಬೇಕೋ ಅದನ್ನ How to ಇಡ್ಬೋದು change ನೋಡಿ. it? Not checked. Don't show this message again. On the next screen, Braille keyboard will open and you won't be able to use talkback gestures. When the Braille keyboard opens, perform the gesture you want to use, or to close Braille keyboard and cancel the gesture change, swipe down with 2 fingers. ಓಕೆ See ಸ್ನೇಹಿತರೆ, available gestures. ನೋಡಿ ಇಲ್ಲಿ ಅದು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಅಂತಂದರೆ, ಇಲ್ಲಿ ನಾವು ಮಾಮೂಲಿ ಜೆಸ್ಚರ್ ಅಸೈನ್ ಮಾಡ್ತೀವಲ್ಲ ಆ ಥರ ಅಲ್ಲ ಇದು. ಇಲ್ಲಿ ಓಕೆ ಕೊಟ್ಟ ತಕ್ಷಣ ನಿಮಗೆ ಟಾಕ್ಬ್ಯಾಕ್ ಬ್ರೈಲ್ ಕೀಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ನೀವು ಯಾವ ಜೆಸ್ಚರ್ನ ಈಗ ನಾವು ಸ್ಪೇಸ್ ಅಲ್ವಾ ತೊಗೊಂಡಿರೋದು, ಸ್ಪೇಸ್ಗೆ ಯಾವ ಜೆಸ್ಚರ್ನ ಇಡೋಕ್ಕೆ ಇಷ್ಟಪಡ್ತೀರೋ ಆ ಜೆಸ್ಚರ್ನ ಪರ್ಫಾರ್ಮ್ ಮಾಡಬೇಕು ನೀವು ಸ್ಕ್ರೀನ್ ಮೇಲೆ. ಫಾರ್ ಎಕ್ಸಾಂಪಲು 2 ಫಿಂಗರ್ ಸ್ವೈಪ್ ರೈಟ್ ನಾನು ಅಸೈನ್ ಮಾಡ್ತೀನಿ ಅಂತಂದರೆ 2 ಫಿಂಗರ್ ಸ್ವೈಪ್ ರೈಟ್ನ ಅಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಆವಾಗ ಆ ಜೆಸ್ಚರು ಅದಕ್ಕೆ ಸೆಟ್ ಆಗುತ್ತೆ. ಸೊ ಆ ರೀತಿ. ಓಕೆ, Not cancel button. ಕ್ಯಾನ್ಸಲ್ ಮಾಡ್ತೀನಿ ಈಗ ಸದ್ಯಕ್ಕೆ, ನಾನು ಏನು ಚೇಂಜ್ ಮಾಡಲ್ಲ. Basic controls. ಸೊ ಇದಿಷ್ಟು ಈ ಒಂದು ಟಾಕ್ಬ್ಯಾಕಲ್ಲಿ ಆಗಿರೋಂಥ ಅಪ್ಡೇಟು ಸ್ನೇಹಿತರೆ. ಮೇಯ್ನಾಗಿ ನನಗೆ ಆಗಿದ್ದ ಅನುಭವ ಏನಪ್ಪ ಅಂತಂದರೆ, ಈ ಫೋಕಸ್ ಡಿಲೇನ ನಾನು 0.15 ಸೆಕೆಂಡ್ ಇಟ್ಕೊಂಡಿರೋದ್ರಿಂದ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಜೊತೆಗೆ ಮೊದಲು ಏನು ಆಟೋ ಟಿ ಟಿ ಎಸ್ ಜೊತೆ ಗೂಗಲ್ ಟಿ ಟಿ ಎಸ್ನ ಇಟ್ಕೊಂಡ್ರೆ ಈ ಕನ್ನಡ ಎಲ್ಲ ಓದೋಕ್ಕೆ ಭಾಳ ಡಿಲೇ ಮಾಡ್ತಾಯಿತ್ತು. ಕನ್ನಡ ಅಥವಾ ಹಿಂದಿ ಎಲ್ಲ ಬಂದಾಗ ಅದಕ್ಕೇನಾದ್ರು ಗೂಗಲ್ ಟಿ ಟಿ ಎಸ್ ಇಟ್ಕೊಂಡ್ರೆ ನಾವು ವೋಕಲೈಸರ್ ಜೊತೆ ತುಂಬ ಸ್ಲೋವಾಗಿ ಓದ್ತಾಯಿತ್ತು. ಈಗ ಆ ರೀತಿ ಓದ್ತಾ ಇಲ್ಲ ಸ್ನೇಹಿತರೆ, ತುಂಬಾ ಫಾಸ್ಟಾಗೆ ರೆಸ್ಪಾನ್ಸ್ ಮಾಡ್ತಾ ಇದೆ. ಸೊ ಗೂಗಲ್ ಟಿ ಟಿ ಎಸ್ ಯೂಸ್ ಮಾಡೋರು ಗೊತ್ತಾಗುತ್ತೆ ಅದು ಯಾವ ಥರ ಸ್ಲೋ ಯೂಸ್ ಆಗುತ್ತೆ ಅಂತ. ಈಗ ಸ್ಲೋ ಆಗೋದಿಲ್ಲ, ಫಾಸ್ಟಾಗಿ ವರ್ಕ್ ಆಗ್ತಾಯಿದೆ. ಅದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವು ಇಂಡಿಪೆಂಡೆಂಟಾಗಿ ಗೂಗಲ್ ಟಿ ಟಿ ಎಸ್ ಯೂಸ್ ಮಾಡಿದ್ರೂ ಕೂಡ ಮೊದಲು ಥರ ಡಿಲೇ ಆಗೋಲ್ಲ, ಈಗ ತುಂಬ ಫಾಸ್ಟಾಗಿ ರೆಸ್ಪಾನ್ಸ್ ಮಾಡುತ್ತೆ. ಸೊ ಸುಮಾರು ಜನ ಈಗ ಎಲಕ್ವೆನ್ಸ್ ವರ್ಕ್ ಆಗ್ತಾಯಿಲ್ಲ ಆ್ಯಂಡ್ರಾಯ್ಡ್ 15ನಲ್ಲಿ. ತುಂಬ ಜನರಿಗೆ ಕಷ್ಟ ಆಗ್ತಾಯಿತ್ತು ಬೇರೆ ಬೇರೆ ಟಿ ಟಿ ಎಸ್ ಎಲ್ಲ ಸೆಟ್ ಆಗೋದಕ್ಕೆ. ಸೊ ನೀವು ಯಾವುದು ಅಲ್ಲಿ Lock screen. ಟಿ ಟಿ ಎಸ್ಗಳಿಗೆಲ್ಲ ಪರದಾಡೋ ಬದಲು ಗೂಗಲ್ ಟಿ ಟಿ ಎಸ್ನೇ ಯೂಸ್ ಮಾಡೋಂಥ ಪ್ರಯತ್ನ ಮಾಡ್ಬೋದು. ಜೊತೆ ಒಂದು ಬಗ್ಗು ಕೂಡ ಇದೆ ಮೇಯ್ನಾಗಿ, ಲಾಕ್ ಸ್ಕ್ರೀನ್ ಅಂತ. ನೋಡಿ ಈಗಲೂ ಸುಮಾರು ಸಲ ಅವಾಗವಾಗ ಹೇಳ್ತಾನೆ ಇದೆ, ಈಗಲೂ ಹೇಳ್ತು. ಆ ರೀತಿ ಅವಾಗವಾಗ ಕೆಲವೊಂದು ಸಲ ಯಾವ್ದಾದ್ರು ನೋಟಿಫಿಕೇಷನ್ ಬಂದಾಗಲೂ ಲಾಕ್ ಸ್ಕ್ರೀನ್ ಅನ್ನುತ್ತೆ. ಕೆಲವೊಂದು ಸಲ ಹೇಳೋಕ್ಕಾಗಲ್ಲ ಯಾವಾಗ ಹೇಳುತ್ತೆ ಅಂತ, ರ್ಯಾಂಡಮಾಗಿ ಯಾವಾಗಲಾದರೂ ಲಾಕ್ ಸ್ಕ್ರೀನ್ ಅಂತ ಹೇಳ್ತಾ ಇರುತ್ತೆ. ಅದೊಂದು ಬಗ್ ಬಿಟ್ಟರೆ ಇನ್ನೂ ಅಂಥ ಬಗ್ಗೇನೂ ಕಂಡು ಬಂದಿಲ್ಲ. ಸೊ ನೀವು ಕೂಡ ಟಾಕ್ಬ್ಯಾಕ್ನ ಅಪ್ಡೇಟ್ ಬಂದಿರೋ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ದೇನಾದ್ರು ಬಗ್ಸ್ ಇದ್ದರೆ ರಿಪೋರ್ಟ್ ಮಾಡಿ ನೋಡೋಣ. ಮುಂದಿನ ಅಪ್ಡೇಟಲ್ಲಿ ಏನಾದರೂ ಹೊಸ ವಿಷಯಗಳು ಬರ್ಬೋದು, ಆವಾಗ ನಾನು ಮತ್ತೆ ನಿಮ್ಮ ಜೊತೆ ಟಾಕ್ಬ್ಯಾಕ್ ಟ್ಯೂಟೋರಿಯಲ್ ಜೊತೆ ಭೇಟಿ ಆಗ್ತೀನಿ. ಇಷ್ಟು ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಟ್ಯೂಟೋರಿಯಲ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಕಾಮೆಂಟ್ಸ್ ಏನಾದರೂ ಇದ್ದರೆ ನಮ್ಮ ಗ್ರೂಪಲ್ಲಿ ಅಥವಾ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಇಂದಿನ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ